ಶಿರಾ ತಾಲೂಕು ಯಾಲೆಟ್ ಕುಗ್ರಾಮದ ಆರಾಧ್ಯ ದೈವವಾದ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ತಾರೀಖು 13ನೇ ತಾರೀಕಿಂದ ಶುರುವಾಗಿ 14, 15, 16, 18ವರೆಗೂ ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ 14ನೇ ತಾರೀಕು 101 ಅಡಿ ಹರಸೇವೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಅದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೆ 15ನೇ ತಾರೀಕು ನಮ್ಮ ಪರಮ ಪೂಜಾ ಗುರುಗಳಾದಂಥ ನಂಜಾವಧೂತ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಕಲ್ಲುಗಾಲಿ ರಥೋತ್ಸವ ನಡೆಯುತ್ತೆ. ಅದರ ಜೊತೆಯಲ್ಲಿ ರಂಗನಾಥ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಜಯರಾಮಯ್ಯನವರ ಒಂದು ಮುಖಂಡತ್ವದಲ್ಲಿ ಮತ್ತು ಪಾಂಡ್ರಂಗಪ್ಪನವರ ಒಂದು ಜವಾಬ್ದಾರಿತ್ವದಲ್ಲಿ ಪ್ರತಿಯೊಬ್ಬರು ಊರಿನ ಜನ ಎಲ್ಲ ಸೇರಿಕೊಂಡು ಎಲ್ಲ ಅಣ್ಣ ತಮ್ಮಗಳು, ಎಲ್ಲ ಗ್ರಾಮಸ್ಥರುಗಳು ಅವರವ್ರ ಸ್ವಂತವಾದ ಒಂದು ಖಾತೆಯನ್ನು ಅವರವರೇ ನಿರ್ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ. ದಯಮಾಡಿ ಅವತ್ತು ಹರಸೇವೆ ಇರುತ್ತೆ, ಮಧ್ಯಾಹ್ನ ಟೈಮಲ್ಲಿ ಸಾಯಂಕಾಲ ಆರತಿ ಇರುತ್ತೆ. ಸಾಯಂಕಾಲ ನೈಟು 10 ಗಂಟೆ ಹಂಗೆ ಪರಮ ಪೂಜಾ ಗುರುಗಳಿಂದ ಒಂದು ರಥೋತ್ಸವ ಕಾರ್ಯಕ್ರಮ ನೆರವೇರುತ್ತೆ. ಅದರ ಜೊತೆಯಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ. ಅದಾದ ನಂತರ 15ನೇ ತಾರೀಕು 16ನೇ ತಾರೀಕು ಉಂಡೆ ಮಂಡ್ಯ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ 17ನೇ ತಾರೀಕು ವಸಂತೋತ್ಸವ ಓಕ್ಲಿ ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗೆಯೇ ಬರುವಂಥ ಭಕ್ತಾದಿಗಳು 10 ಸೇರು ಅಕ್ಕಿ, 1 ಸೇರು ಬೇಳೆ, 251 ರೂಪಾಯಿ ಹಣವನ್ನು ತಂದು ಕೊಟ್ಟು ಇಲ್ಲಿ ರಸೀದಿ ಪಡೆಯತಕ್ಕದ್ದು. ಎಲ್ಲ ಅಣ್ಣ ತಮ್ಮಗಳು, ಒಕ್ಕಲುಗಳು, ಭಕ್ತಾದಿಗಳು ಯಾರ್ಯಾರು ಕೂಡ ದಾನವಾಗಿ ಕೊಡಬಹುದು. ಅದೇ ರೀತಿ ಈ ವರ್ಷ ಯಥೇಚ್ಛವಾಗಿ ಭಾಳಷ್ಟು ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅದರಲ್ಲಿ ಮೈಕ್ ಸೆಟ್ಗೆ ಒಬ್ಬರು, ಬಾಳೆ ಎಲೆಗೆ ಒಬ್ಬರು, ಮತ್ತು ತರಕಾರಿಗೂ ಕೂಡ ಕೆಲವರು ಸಹಾಯ ಮಾಡಿದ್ದಾರೆ. ಹರಸೇವೆಗೆ ಅಕ್ಕಿ ಕೂಡ ಕೆಲವರು ಕೊಟ್ಟಿದ್ದಾರೆ. ಹಾಗೆ ನಾಸಿಕ್ ಡೋಲ್ಗೆ ನಮ್ಮೂರಿನ ರೇಷ್ಮೆ ಬೆಳೆಗಾರ ಸಂಘದ ಅವರೆಲ್ಲ ಸೇರಿ ಕೊಟ್ಟಿರ್ತಾರೆ. ಹಾಗೆ ಭಕ್ತಾದಿಗಳೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಒಪ್ಪಿರ್ತಾರೆ. ತಾವು ಎಲ್ಲರೂ ಬನ್ನಿ. 15ನೇ ತಾರೀಕು ಯಾವುದೇ ಟೈಮಲ್ಲಿ ಮಿಸ್ ಮಾಡದಂತೆ ರಂಗನಾಥ ಸ್ವಾಮಿಯ ಭವ್ಯ ರಥೋತ್ಸವವನ್ನು ನೋಡಿ, ಮೆರವಣಿಗೆ ನೋಡಿ, ಆ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಬಂದು ತಮ್ಮ ಪ್ರೋತ್ಸಾಹ, ತನುಮನ ಧನ ಸಹಾಯ ಮತ್ತು ಇಲ್ಲಿದ್ದಂಥ ಕೆಲಸ ಕಾರ್ಯಗಳಿಗೆ ನೆರವೇರಿಸಿಕೊಂಡು ನಮ್ಮ ಈ ಒಂದು ಎಲ್ಲ ಜವಾಬ್ದಾರಿಯನ್ನು ವೈ.ಕೆ. ಜಯರಾಮಯ್ಯನವರು ಈ ನಮ್ಮ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮಯ್ಯನವ್ರ ನೇತೃತ್ವದಲ್ಲಿ ನಡೆಯುತ್ತೆ. ಅದ್ರ ಜೊತೆಯಲ್ಲಿ ಎಲ್ಲ ಗೌಡಗಳು ಕೂಡ ಸಪೋರ್ಟಾಗಿ ಈ ಸೇವೆಯನ್ನು ಮಾಡಲಿಕ್ಕೆ ತಯಾರಾಗಿರ್ತಾರೆ. ಆದ್ದರಿಂದ ಭಕ್ತಾದಿಗಳು ದಯಮಾಡಿ ಎಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ತಪ್ಪದೇ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ.